ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಸ್ಯಾರಿಯನ್ನು ಉಟ್ಕೊಳ್ಳೋವಾಗ ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಸ್ಯಾರಿಗೆ ಪಿನ್ನನ್ನು ಹಾಕ್ಕೊಳ್ಳುವಾಗ ಆ ಸ್ಯಾರಿಗೆ ಆ ಪಿನ್ನು ಸೇರ್ಕೊಂಡ್ಬಿಟ್ಟು ಬೇಗ ಬರೋದಿಲ್ಲ. ಜೋರಾಗಿ ಎಳೆದ್ರೆ ಮತ್ತು ಆ ಸ್ಯಾರಿ ಎಲ್ಲ ಹರಿದೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗದಿರೋ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ನಾವು ಯೂಸ್ ಮಾಡುವಂಥ ಸ್ಟಿಕ್ಕರ್ಸ್ ಇರುತ್ತಲ್ಲ, ಆ ಸ್ಟಿಕ್ಕರ್ಸನ್ನು ಈ ರೀತಿ ಆ ಸೇಫ್ಟಿ ಪಿನ್ಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರು ವೇಸ್ಟ್ ಚೈನ್ ಯಾವುದಾದ್ರು ಇದ್ದರೆ ಅದ್ರದ್ದು ಮನಿ ಇರುತ್ತಲ್ಲ, ಆ ಮನಿಯನ್ನು ಸಹ ನಾವು ಈ ಪಿನ್ಗೆ ಹಾಕ್ಕೋಬೋದು. ಈ ರೀತಿ ನಾನು ಆ ಸ್ಟಿಕ್ಕರನ್ನು ಆ ಸೇಫ್ಟಿ ಪಿನ್ಗೆ ಈ ರೀತಿ ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ಆ ಸ್ಯಾರಿಗೆ ಆ ಪಿನ್ ಅನ್ನೋದು ಸೇರ್ಕೊಳ್ಳೋದಿಲ್ಲ. ಈ ರೀತಿ ನಾವು ಈಸಿಯಾಗಿ ಆ ಪಿನ್ನನ್ನು ಹಾಕ್ಕೋಬೋದು. ಜೋರಾಗಿ ಎಲ್ರೂ ಕೂಡ ನಮಗೆ ಆ ಸ್ಯಾರಿ ಅನ್ನೋದು ಹರಿದೋಗೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ನಾವು ಹೆಚ್ಚಾಗಿ ಕುಂಕುಮವನ್ನು ತರ್ತಾ ಇರ್ತೀವಿ. ಅದರಲ್ಲಿ ಬೇಗನೆ ನಮಗೆ ಹುಳ ಅನ್ನೋದು ಬೀಳ್ತಾ ಇರುತ್ತೆ. ಕುಂಕುಮವನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೂ ಕೂಡ ಬೇಗ ನಮಗೆ ಹುಳ ಅನ್ನೋದು ಬೀಳ್ತಾ ಇರುತ್ತೆ. ಆ ರೀತಿ ಬೀಳ್ದಿರ ಇರಬೇಕಂದ್ರೆ ನಾವು ಒಂದು ಕರ್ಪೂರವನ್ನು ಪೌಡರ್ ಮಾಡಿಬಿಟ್ಟು ಈ ರೀತಿ ಆ ಕುಂಕುಮದಲ್ಲಿ ಹಾಕಬೇಕು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ. ಹುಳ ಬಿದ್ದಿರೋಂಥ ಕುಂಕುಮವನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಹಣೆ ಮೇಲೆ ಗಾಯ ಆಗೋದು, ಇರಿಟೇಷನ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಒಂದು ಕರ್ಪೂರವನ್ನು ಪೌಡರ್ ಮಾಡಿಬಿಟ್ಟು ಇದರಲ್ಲಿ ಹಾಕಿಡಿ. ಹುಳ ಅನ್ನೋದು ಬೀಳೋದಿಲ್ಲ, ತುಂಬ ದಿನ ಇರುತ್ತೆ. ಟಿಪ್ ನಂಬರ್ 3, ನಾವು ಈ ರೀತಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ನಾವು ಎಷ್ಟೇ ತೊಳೆದ್ರೂ ಕೂಡ ಅದರಲ್ಲಿ ಬೇಗ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಒಂದೊಂದು ಬಾಟಲ್ ಆದರೆ ನಮ್ಮ ಕೈ ಇಡೋದಿಲ್ಲ, ಅದು ಗಲೀಜು ಅನ್ನೋದು ಹಾಗೇ ಇರುತ್ತೆ, ಕ್ಲೀನಾಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಪ್ಪನ್ನು ಬಳಸ್ತಿದ್ದೀನಿ. ಅದೇನು ಅಂದರೆ, ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಮತ್ತು ಅದರಲ್ಲಿ ಸೋಡಾವನ್ನು ಹಾಕಬೇಕು. ಅಡುಗೆ ಸೋಡನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಅದು ಅಕ್ಕಿ ಹಾಕಿರೋದ್ರಿಂದ ನಮಗೆ ಒಂದು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ. ಒಳಗಡೆ ಏನಾದರೂ ಗಲೀಜಿದ್ರೂ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗೆ ಬಂದುಬಿಡುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಹೋಗುತ್ತೆ. ಈ ರೀತಿ ಒಂದು 5 ನಿಮಿಷ ನಾವು ಈ ರೀತಿ ಚೆನ್ನಾಗಿ ಶೇಕ್ ಮಾಡಬೇಕು. ಈ ರೀತಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಅದರಲ್ಲಿರೋಂಥ ಗಲೀಜೆಲ್ಲ ಕ್ಲೀನಾಗೆ ಆಚೆ ಬರುತ್ತೆ, ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಮತ್ತು ನಾರ್ಮಲ್ ನೀರಿನಿಂದ ನಾವು ವಾಶ್ ಮಾಡಿಕೊಂಡ್ರೆ ಸಾಕು. ಇದನ್ನು ವಾರಕ್ಕೊಂದೆರಡು ಸರಿ ನಾವು ಉಪಯೋಗಿಸ್ಬೇಕು. ಟಿಪ್ ನಂಬರ್ 4, ನಾನಿಲ್ಲಿ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಈ ರೀತಿ ಹೋಲ್ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೌಂಡಾಗಿ ನಾನು ಕಟ್ ಮಾಡಿಕೊಂಡು ಅದರಲ್ಲಿ ನಾವು ದೇವ್ರ ಮನೆಯಲ್ಲಿ ಉಪಯೋಗಿಸುವಂಥ ದೂದಿ ಇರುತ್ತಲ್ಲ, ಆ ದೂದಿಯನ್ನು ಸ್ವಲ್ಪ ಈ ರೀತಿ ಅದರಲ್ಲಿ ಹಾಕಿಬಿಟ್ಟು ಮತ್ತು ಅದರಲ್ಲಿ ನಾವು ಉಪಯೋಗಿಸುವಂಥ ಎಣ್ಣೆಯನ್ನು ಹಾಕಬೇಕು. ಈ ರೀತಿ ಎಣ್ಣೆಯನ್ನು ಹಾಕ್ತೀನಿ ನೋಡಿ. ಈ ರೀತಿ ಹಾಕಿದ ನಂತರ ಅದನ್ನು ಬೆಂಕಿಯಿಂದ ಅಂಟಿಸ್ತಾ ಇದ್ದೀನಿ. ನಾವು ನೈಟ್ ಮಲಗುವ ಮುಂಚೆ ಈ ರೀತಿ ನಾವು ಈರುಳ್ಳಿಯನ್ನು ಅಂಟಿಸಿ ಇಡೋದ್ರಿಂದ ನಮಗೆ ಆ ಈರುಳ್ಳಿ ಸ್ಮೆಲ್ಗೆ ಸೊಳ್ಳೆ ಅನ್ನೋದು ಒಂದು ಕೂಡ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವತ್ತಾದರೂ ಸೊಳ್ಳೆ ಜಾಸ್ತಿ ಇದೆ, ಮಸ್ಕಿಟೋ ಕಾಯಿಲೆ ಏನು ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ, ಒಂದು ಕೂಡ ಸೊಳ್ಳೆ ಅನ್ನೋದು ಕೂಡ ಬರೋದಿಲ್ಲ. ಟಿಪ್ ನಂಬರ್ 5, ನಾನಿಲ್ಲಿ ಒಂದು ಬೌಲಲ್ಲಿ ಬಿಸಿಯಾಗಿರೋಂಥ ನೀರನ್ನು ತಗೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನಷ್ಟು ನಾನು ಉಪ್ಪು ಮತ್ತು 1 ಸ್ಪೂನಷ್ಟು ಅಡುಗೆ ಸೋಡೆಯನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಚೆನ್ನಾಗಿ ಕರಗಬೇಕು. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಎಲ್ಲಿ ಹಾಕಬೇಕಂದ್ರೆ, ಶಿಂಕಲ್ಲಿ, ಹ್ಯಾಂಡ್ ವಾಶ್ ಹತ್ರ ಮತ್ತು ಬಚ್ಚಲಲ್ಲಿ ಈ ರೀತಿ ಜಾಲರಿ ಇರುತ್ತಲ್ಲ, ಆ ಹೋಲ್ಸಲ್ಲಿ ನಾವು ಈ ರೀತಿ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಒಂದೊಂದು ಟೈಮಲ್ಲಿ ನಮಗೆ ಆ ಹೋಲ್ಸಲ್ಲಿ ಜಾಸ್ತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ.
ಆ ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ದಿರ ಇರುತ್ತೆ. ಐ ಹೋಪ್ ನಿಮಗೆ ಟಿಪ್ಸಲ್ಲಿ ಒಂದಾದರೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.